ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನನ್ನ ಕಾವ್ಯ ಹೆಗ್ಡೆ. ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ಗೆ ಸಂಕಷ್ಟ. ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ವಕೀಲ ಸುರೇಶ್ ಕುಮಾರ್ ಅವರು ವಕೀಲ ಸೂರ್ಯ ಮುಕುಂದರಾಜ್ರಿಂದ ದೂರು ಸಲ್ಲಿಕೆ. ಟೆಂಡರ್ನಲ್ಲಿ ಅಕ್ರಮ ಹಾಗೂ ಅವ್ಯವಹಾರದ ಬಗ್ಗೆ ದೂರು. ಬೇನಾಮಿ ಗುತ್ತಿಗೆದಾರರ ಟೆಂಡರ್ನಲ್ಲಿ ಅಕ್ರಮ ಆರೋಪ. 2020ರಿಂದ ಗುತ್ತಿಗೆದಾರರಿಗೆ ಟೆಂಡರ್ ಕಾಲ್ ಮಾಡಿದ್ದಾರೆ. ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ಗೆ ಸಂಕಷ್ಟ. ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ವಕೀಲ ಸುರೇಶ್ ಕುಮಾರ್ ವಕೀಲ ಸೂರ್ಯ ಮುಕುಂದರಾಜ್ ವಿರುದ್ಧ ಅವರಿಂದ ದೂರು ಸಲ್ಲಿಕೆ ಮಾಡಲಾಗಿದೆ. ಟೆಂಡರ್ನಲ್ಲಿ ಅಕ್ರಮ ಹಾಗೂ ಅವ್ಯವಹಾರದ ಬಗ್ಗೆ ದೂರು ದಾಖಲೆ ಮಾಡಲಾಗಿದೆ. ಬೇನಾಮಿ ಗುತ್ತಿಗೆದಾರರ ಟೆಂಡರ್ನಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿದೆ. 2020ರಿಂದ ಗುತ್ತಿಗೆದಾರರಿಗೆ ಟೆಂಡರ್ ಕಾಲ್ ಮಾಡ್ತಾ ಇದ್ದಾರೆ. ಆದರೆ ಟೆಂಡರ್ ಕೊಡಬೇಡಿ ಅಂತ ಹೇಳಿದಂತಹ ಸುರೇಶ್ ಕುಮಾರ್ ಅವರು ಗುತ್ತಿಗೆ ಪಡೆದಂತಹ L1 ಗುತ್ತಿಗೆದಾರರಿಗೆ ಟೆಂಡರ್ ಸಿಗದಂತೆ ಮಾಡಿ ಸುರೇಶ್ ಕುಮಾರ್ ಮೌಖಿಕ ಆದೇಶದ ಮೇರೆಗೆ ಈ ಟೆಂಡರ್ ಸ್ಟಾಪ್ ಅನ್ನ ಮಾಡಲಾಗಿದೆ. ಎಸ್, ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ಗೆ ಒಂದು ಸಂಕಷ್ಟ ಎದುರಾಗಿದೆ. ಶಾಸಕ ಸುರೇಶ್ ಕುಮಾರ್ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ಒಂದು ದೂರನ್ನ ನೀಡಲಾಗಿದೆ. ವಕೀಲ ಸೂರ್ಯ ಮುಕುಂದರಾಜ್ ಅವರಿಂದ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಟೆಂಡರ್ನಲ್ಲಿ ಅಕ್ರಮ ಹಾಗೂ ಅವ್ಯವಹಾರಗಳ ಬಗ್ಗೆ ದೂರು ದಾಖಲೆಯಾಗಿದ್ದು, ಬೇನಾಮಿ ಗುತ್ತಿಗೆದಾರರ ಟೆಂಡರ್ನಲ್ಲಿ ಅಕ್ರಮ ಆರೋಪ ಕೇಳಿ ಬರ್ತಾ ಇದೆ. 2020ರಿಂದ ಗುತ್ತಿಗೆದಾರರಿಗೆ ಟೆಂಡರ್ ಕಾಲ್ ಮಾಡಿದ್ದಾರೆ. ಆದರೆ ಟೆಂಡರ್ ಕೊಡಬೇಡಿ ಅಂತ ಹೇಳಿದ್ದಂತಹ ಸುರೇಶ್ ಕುಮಾರ್ ಅವರು ಗುತ್ತಿಗೆ ಪಡೆದಂತಹ L1 ಗುತ್ತಿಗೆದಾರರಿಗೆ ಟೆಂಡರ್ ಸಿಗದಂತೆ ಮಾಡಿ ಸುರೇಶ್ ಕುಮಾರ್ ಮೌಖಿಕ ಒಂದು ಭಾಷೆಯಲ್ಲಿ ಆದೇಶವನ್ನ ನೀಡಿದ್ದಾರೆ ಅಂತ ಹೇಳಿ ಟೆಂಡರ್ ಅನ್ನ ಸ್ಟಾಪ್ ಮಾಡಲಾಗಿದೆ. ಹಾಗಾದ್ರೆ ವಕೀಲ ಸೂರ್ಯ ಮುಕುಂದರಾಜ್ ಅವರು ಏನ್ ಹೇಳಿದ್ರು, ಯಾವ ರೀತಿಯಾಗಿ ದೂರನ್ನ ಸಲ್ಲಿಕೆ ಮಾಡಿದ್ರು, ಅವ್ರು ಏನ್ ಹೇಳ್ತಾ ಇದ್ದಾರೆ, ಎಸ್ ಇದೆಲ್ಲವನ್ನು ತೋರಿಸ್ತೀವಿ. ಸಂಪೂರ್ಣ ನ್ಯೂಸ್ಗೆ ಅವರು ಮಾತಾಡಿದ್ದಾರೆ. ಎಸ್, ನೋಡ್ಕೊಂಡು ಬನ್ನಿ. ಗುತ್ತಿಗೆ ಪಡೆದ L1 ಗುತ್ತಿಗೆದಾರರಿಗೆ ಟೆಂಡರ್ ಸಿಗದಂತೆ ಮಾಡಿ ಗುತ್ತಿಗೆಯನ್ನ ಬೇಕಾದವರಿಗೆ ಕೊಡಿಸಿದ್ರ ಸೂರ್ಯಕುಮಾರ್ ಅಂತ ಹೇಳಿ ರಸ್ತೆ ಕಾಮಗಾರಿಗೆ 2014ರಿಂದ ಕೆಲ ನಿರ್ಬಂಧಗಳನ್ನ ಹೊರಡಿಸಲಾಗಿತ್ತು. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೊಟ್ಟಿರುವಂತಹ ಟೆಂಡರ್ ಹಲವು ಕಾಮಗಾರಿಕೆಯಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ ಆರೋಪವಾಗಿದೆ. ಕೇವಲ ಸಿವಿಲ್ ಕಾಮಗಾರಿಕೆಯಲ್ಲಿ ಅವ್ಯವಹಾರ ನಡೆಸಿರುವಂತಹ ಆರೋಪ. 300 ಕೋಟಿ ರೂಪಾಯಿಗೂ ಹೆಚ್ಚು ಗೋಲ್ಮಾಲ್ ನಡೆದಿದೆ ಎನ್ನುವಂತಹ ಆರೋಪ. ಸುರೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದಂತಹ ವಕೀಲರು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿಜೆಪಿಯ ಶಾಸಕ ಸುರೇಶ್ ಕುಮಾರ್ ಏನ್ ಹೇಳಿದ್ರು ವಕೀಲರು ನೋಡ್ಕೊಂಡು ಬನ್ನಿ. ಬಹುಶಃ ವ್ಯಕ್ತಿ ಸಜ್ಜನನೇ ಇರ್ಬೋದು, ಬಟ್ ಅವರ ಆಡಳಿತದಲ್ಲಿ ನಡೆದಿರುವಂಥ ಕೆಲಸಗಳು ಮಾತ್ರ ಸಜ್ಜನರು ಮಾಡುವಂಥದ್ದಲ್ಲ. ಸೊ ಅದಕ್ಕೆ ಈಗ ಅವರು 5 ಬಾರಿ ಶಾಸಕರಾಗಿ ಗೆದ್ದಿರುವಂಥವ್ರು, ಅವ್ರಿಗೆ ಟೆಂಡರ್ ಪ್ರಕ್ರಿಯೆಗಳು ಯಾವ ರೀತಿ ಆಗ್ತವೆ ಅಂತ ಗೊತ್ತಿದೆ. ಅದಾದ ನಂತರ ಗುತ್ತಿಗೆದಾರರು ಅದರಲ್ಲಿ ಯಾವ ರೀತಿ ಕಾಮಗಾರಿಗಳನ್ನು ಪಡ್ಕೊತಾರೆ ಅಂತ ಗೊತ್ತಿದೆ. ಆಮೇಲೆ ಯಾವ್ಯಾವ ಕಾಲದಲ್ಲಿ ಸರ್ಕಾರ ಏನೇನು ಸರ್ಕ್ಯುಲರ್ಗಳನ್ನ ಹೊರಡಿಸಿದೆ ಅಂತಂದು ಅವ್ರ ಗಮನದಲ್ಲಿರುತ್ತೆ. ಅದಾದ ನಂತರ KTTP ಕಾಯ್ದೆ, ಪಾರದರ್ಶಕ ಕಾಯ್ದೆ, ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್, ಸೊ ಅದ್ರ ಬಗ್ಗೆ ಅವರಿಗೆ ಗೊತ್ತಿರುತ್ತೆ. ಸೊ ಇಷ್ಟೆಲ್ಲ ನಾಲೆಡ್ಜ್ ಇರೋವಂಥವ್ರು ಸೊ ದೂರವಾಣಿ ಮುಖಾಂತರ ಕರೆ ಮಾಡಿ L1 ಆಗಿರುವಂಥ ಗುತ್ತಿಗೆದಾರರಿಗೆ ಟೆಂಡರ್ ಕೊಡಬೇಡಿ ಅಂತ ಹೇಳ್ತಾರೆ. ಮತ್ತು L1 ಕಾಮಗಾರಿನಲ್ಲಿ ಭಾಗವಹಿಸೋದಕ್ಕೆ ಹೆಂಗೆ ಬಿಟ್ರಿ ನೀವು? ಹೆಂಗೆ ಅವ್ರಿಗೆ ಕಾಮಗಾರಿ ಸಿಕ್ತು? ಯಾವ ಕೆಪಾಸಿಟಿ ಮೇಲೆ ಅವ್ರು ತೊಗೊಂಡ್ರು? ನೀವು ಆರಂಭದಲ್ಲೇ ಅವ್ರನ್ನ ಅನರ್ಹಗೊಳಿಸ್ಬೋದಾಗಿತ್ತಲ್ಲ. ಸೊ ಅವರ ಟೆಂಡರ್ ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡ ನಂತರ ಇವ್ರಿಗೆ ಬೇಕಾದವ್ರಿಗೆ ಟೆಂಡರ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ತಮ್ಮ ಪ್ರಭಾವನ ಬರೆಸಿ ಈ ರೀತಿ ಟೆಂಡರ್ ಸಿಗದಿರೋ ಥರ ಮಾಡ್ತಾರೆ. ಅದಾದ ನಂತರ ಅದೇ ಕಾಮಗಾರಿ 52 ಲಕ್ಷ ಇದ್ದಿದ್ದನ್ನ 72 ಲಕ್ಷಕ್ಕೆ ಇನ್ಕ್ರೀಸ್ ಮಾಡ್ತಾರೆ. ಸೊ 15% ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಒಂದು ಕಾಮಗಾರಿನ 3 ಬಾರಿ ಕರೀತಾರೆ. ಯಾಕೆ ಅಂದರೆ ಅದರಲ್ಲಿ ಒಬ್ಬರೇ ಬಿಡ್ ಮಾಡೋವಂಥವ್ರು ಬರಬೇಕು ಅಂತ ಹೇಳಿ ಆ ಕಾರಣಕ್ಕೋಸ್ಕರ ರಸ್ತೆ ಕಾಮಗಾರಿ ಒಳಗಡೆ ಪಾರ್ಕ್ ಕಾಮಗಾರಿನ ತೊಗೊಂಬಂದು ಹಾಕ್ತಾರೆ. ಸೊ ಇವೆಲ್ಲ ಟೈಲರ್ ಮೇಡ್ ಅಂತ ಹೇಳ್ತಾರೆ ಇದರಲ್ಲಿ, ಯಾವುದು 2014ರ ಒಂದು ಸರ್ಕ್ಯುಲರ್ ಪ್ರಕಾರ. ಸೊ ಆ ರೀತಿ ಇವರೇ ಅದನ್ನು ನೇಯ್ಗೆ ಮಾಡುವಂಥದ್ದು ಮಾಡಬಾರ್ದು ಅಂತ. ಸೊ ಅದೆಲ್ಲ ಗೊತ್ತಿದ್ದು ಕೂಡ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ
BBMP ತಮ್ಮ ಕಪಿಪುಷ್ಟಿಯಲ್ಲಿ ಇಟ್ಕೊಂಡು ಅವರು ಮುಖ್ಯಮಂತ್ರಿಗಳ ಮೂಲಸೌಕರ್ಯ ನಿಧಿ ಮುಖಾಂತರ ರಸ್ತೆ ಕಾಮಗಾರಿಗಳನ್ನ ಮಾಡಿಸ್ಬೇಕಾಯಿತು, ಪಾಟೋಲ್ಗಳನ್ನ ಮುಚ್ಚಿಸ್ಬೇಕಾಯಿತು, ಫುಟ್ಪಾತ್ ಕಾಮಗಾರಿಗಳನ್ನ ಮಾಡಿಸ್ಬೇಕಾಯಿತು. ಅದನ್ನು ಮಾಡಿಸೋದು ಬಿಟ್ಬಿಟ್ಟು ತಮಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಇದು ಒಟ್ಟು 6 ಟೆಂಡರ್ ಗುತ್ತಿಗೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ವಿಚಾರ 2020ರಿಂದ ನಡ್ಕೊಂಡ್ಬಂದಿರುವಂಥದ್ದು. ಗುತ್ತಿಗೆಯನ್ನ ಬೇಕಾದವರಿಗೆ ಕೊಡಿಸಿದ್ರ ಅಂತ ಹೇಳಿ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಗುತ್ತಿಗೆ ತನಗ್ ಬೇಕಾದವರಿಗೆ ನಾನು ಕೊಡಿಸ್ತಾ ಇದ್ದಾರಾ ಅಂತ ಹೇಳಿ ಅದು ಹೆಂಗ್ ಮಾಡಕ್ಕಾಗತ್ತೆ ರೀ? ತನಗ್ ಬೇಕಾದವ್ರಿಗೆ ಗುತ್ತಿಗೆ ಕೊಡಿಸ್ಕೊಂಡು ಕುತ್ಕೊಳಕ್ಕಾಗತ್ತಾ? ಇದು ಅಕಸ್ಮಾತ್ ಇದು ಸಾಬೀತಾಯ್ತು ಅಂತಂದ್ರೆ ಘನಘೋರ ಆರೋಪವನ್ನ ಹೊತ್ಕೊಳ್ಬೇಕಾಗತ್ತೆ ಇವರು. ಸುರೇಶ್ ಕುಮಾರ್ ಅವರು ರಸ್ತೆ ಕಾಮಗಾರಿಕೆ 2014ರಂತೆ ಕೆಲ ನಿಬಂಧನೆಗಳನ್ನ ಹೊರಪಡಿಸಲಾಗಿದೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೊಟ್ಟಿರುವಂತಹ ಟೆಂಡರ್ ಇದಾಗಿದೆ. ಹಲವು ಕಾಮಗಾರಿಕೆಗಳಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆಯ ಆಪಾದನೆ ಇದೆ. ಹಲವು ಸಿವಿಲ್ ಕಾಮಗಾರಿಕೆಯಲ್ಲಿ ಅವ್ಯವಹಾರ ನಡೆಸಿರುವಂತಹ ಆರೋಪ ಇದೆ. 300 ಕೋಟಿಗೂ ಹೆಚ್ಚು, ಬರೋಬ್ಬರಿ 300 ಕೋಟಿಗೂ ಹೆಚ್ಚು ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ ಆರೋಪವನ್ನು ಮಾಡಲಾಗ್ತಾ ಇದೆ. ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡೆ ಅವರು ಮಾತನಾಡ್ತಾ ಇದ್ದಾರೆ. ಈಗ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರ ಸುರೇಶ್ ಕುಮಾರ್ ಅಂತ ಹೇಳಿ ಪ್ರಶ್ನೆ ಹೇಳ್ತಾ ಇದೆ. ಅವರ ಸೂರ್ಯ ಮುಕುಂದರಾಜ್ ಅವರ ಬೈಟನ್ನ ನಾವು ಪ್ಲೇ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ. ಅದಕ್ಕೂ ಮುಂಚೆ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇಲ್ಲಿ ಅವ್ಯವಹಾರಗಳಾಗಿದೆ, ನಾನು ನೋಡಿದ್ದೀನಿ, ನಾನು ಅದನ್ನ ಫೈಂಡ್ ಔಟ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಸಾಕ್ಷಿಗಳಿದ್ದಾವೆ ಅಂತ ಹೇಳಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲ, ನಾನು ಆ ಥರ ಮಾಡಿಲ್ಲ, ಆ ಸಾಕ್ಷಿಗಳೆಲ್ಲ ಸುಳ್ಳು ಅಂತಂದ್ರೆ ಸುರೇಶ್ ಕುಮಾರ್ ಅವರು ಹೇಳಿಕೆಯನ್ನ ನೀಡಬೇಕು. ಅವರ ಬಳಿ ಇರುವಂತಹ ಸಾಕ್ಷಿಗಳಿಗೆ ಅವರು ಇಲ್ಲ, ಈ ಸಾಕ್ಷಿ ಸರಿ ಇಲ್ಲ, ನಾನು ಹಿಂಗಿಂಗ್ ಹೇಳಲಿಲ್ಲ ಅಂತ ಹೇಳಿ ಅವ್ರು ಹೇಳಿಕೆ ಕೊಡಬೇಕು. ಇಲ್ಲ, ಅವರು ಸಾಕ್ಷಿಗಳನ್ನ ತೆಗೆದುಕೊಂಡು ಬರಬೇಕು. ಇಲ್ಲಿ ಸೂರ್ಯ ಮುಕುಂದರಾಜ್ ಅವರು ಒಂದು ಮೇನ್ ಪಾಯಿಂಟ್ ಹೇಳಿದ್ದಾರೆ. ಏನು ಅಂತಂದ್ರೆ ಮೌಖಿಕವಾದ ಆದೇಶವನ್ನ ಸುರೇಶ್ ಕುಮಾರ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ. ಎಸ್, ಸೂರ್ಯ ಮುಕುಂದರಾಜ್ ಅವರು ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ವ್ಯಕ್ತಿ ಸಜ್ಜನನೇ ಇರ್ಬೋದು, ಬಟ್ ಅವರ ಆಡಳಿತದಲ್ಲಿ ನಡೆದಿರುವಂಥ ಕೆಲಸಗಳು ಮಾತ್ರ ಸಜ್ಜನರು ಮಾಡುವಂಥದ್ದಲ್ಲ. ಸೊ ಅದಕ್ಕೆ ಈಗ ಅವರು 5 ಬಾರಿ ಶಾಸಕರಾಗಿ ಗೆದ್ದಿರುವಂಥವ್ರು, ಅವ್ರಿಗೆ ಟೆಂಡರ್ ಪ್ರಕ್ರಿಯೆಗಳು ಯಾವ ರೀತಿ ಆಗ್ತವೆ ಅಂತ ಗೊತ್ತಿದೆ. ಅದಾದ ನಂತರ ಗುತ್ತಿಗೆದಾರರು ಅದರಲ್ಲಿ ಯಾವ ರೀತಿ ಕಾಮಗಾರಿಗಳನ್ನು ಪಡ್ಕೊತಾರೆ ಅಂತ ಗೊತ್ತಿದೆ. ಆಮೇಲೆ ಯಾವ್ಯಾವ ಕಾಲದಲ್ಲಿ ಸರ್ಕಾರ ಏನೇನು ಸರ್ಕ್ಯುಲರ್ಗಳನ್ನ ಹೊರಡಿಸಿದೆ ಅಂತಂದು ಅವ್ರ ಗಮನದಲ್ಲಿರುತ್ತೆ. ಅದಾದ ನಂತರ KTTP ಕಾಯ್ದೆ, ಪಾರದರ್ಶಕ ಕಾಯ್ದೆ, ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್, ಸೊ ಅದ್ರ ಬಗ್ಗೆ ಅವರಿಗೆ ಗೊತ್ತಿರುತ್ತೆ. ಸೊ ಇಷ್ಟೆಲ್ಲ ನಾಲೆಡ್ಜ್ ಇರೋವಂಥವ್ರು ಸೊ ದೂರವಾಣಿ ಮುಖಾಂತರ ಕರೆ ಮಾಡಿ L1 ಆಗಿರುವಂಥ ಗುತ್ತಿಗೆದಾರರಿಗೆ ಟೆಂಡರ್ ಕೊಡಬೇಡಿ ಅಂತ ಹೇಳ್ತಾರೆ. ಮತ್ತು L1 ಕಾಮಗಾರಿನಲ್ಲಿ ಭಾಗವಹಿಸೋದಕ್ಕೆ ಹೆಂಗೆ ಬಿಟ್ರಿ ನೀವು? ಹೆಂಗೆ ಅವ್ರಿಗೆ ಕಾಮಗಾರಿ ಸಿಕ್ತು? ಯಾವ ಕೆಪಾಸಿಟಿ ಮೇಲೆ ಅವ್ರು ತೊಗೊಂಡ್ರು? ನೀವು ಆರಂಭದಲ್ಲೇ ಅವ್ರನ್ನ ಅನರ್ಹಗೊಳಿಸ್ಬೋದಾಗಿತ್ತಲ್ಲ. ಸೊ ಅವರ ಟೆಂಡರ್ ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡ ನಂತರ ಇವ್ರಿಗೆ ಬೇಕಾದವ್ರಿಗೆ ಟೆಂಡರ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ತಮ್ಮ ಪ್ರಭಾವನ ಬರೆಸಿ ಈ ರೀತಿ ಟೆಂಡರ್ ಸಿಗದಿರೋ ಥರ ಮಾಡ್ತಾರೆ. ಅದಾದ ನಂತರ ಅದೇ ಕಾಮಗಾರಿ 52 ಲಕ್ಷ ಇದ್ದಿದ್ದನ್ನ 72 ಲಕ್ಷಕ್ಕೆ ಇನ್ಕ್ರೀಸ್ ಮಾಡ್ತಾರೆ. ಸೊ 15% ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಒಂದು ಕಾಮಗಾರಿನ 3 ಬಾರಿ ಕರೀತಾರೆ. ಯಾಕೆ ಅಂದರೆ ಅದರಲ್ಲಿ ಒಬ್ಬರೇ ಬಿಡ್ ಮಾಡೋವಂಥವ್ರು ಬರಬೇಕು ಅಂತ ಹೇಳಿ ಆ ಕಾರಣಕ್ಕೋಸ್ಕರ ರಸ್ತೆ ಕಾಮಗಾರಿ ಒಳಗಡೆ ಪಾರ್ಕ್ ಕಾಮಗಾರಿನ ತೊಗೊಂಬಂದು ಹಾಕ್ತಾರೆ. ಸೊ ಇವೆಲ್ಲ ಟೈಲರ್ ಮೇಡ್ ಅಂತ ಹೇಳ್ತಾರೆ ಇದರಲ್ಲಿ, ಯಾವುದು 2014ರ ಒಂದು ಸರ್ಕ್ಯುಲರ್ ಪ್ರಕಾರ. ಸೊ ಆ ರೀತಿ ಇವರೇ ಅದನ್ನು ನೇಯ್ಗೆ ಮಾಡೋವಂಥದ್ದು ಮಾಡಬಾರ್ದು ಅಂತ. ಸೊ ಅದೆಲ್ಲ ಗೊತ್ತಿದ್ದು ಕೂಡ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ BBMP ತಮ್ಮ ಕಪಿಪುಷ್ಟಿಯಲ್ಲಿ ಇಟ್ಕೊಂಡು ಅವರು ಮುಖ್ಯಮಂತ್ರಿಗಳ ಮೂಲಸೌಕರ್ಯ ನಿಧಿ ಮುಖಾಂತರ ರಸ್ತೆ ಕಾಮಗಾರಿಗಳನ್ನ ಮಾಡಿಸ್ಬೇಕಾಯಿತು, ಪಾಟೋಲ್ಗಳನ್ನ ಮುಚ್ಚಿಸ್ಬೇಕಾಯಿತು, ಫುಟ್ಪಾತ್ ಕಾಮಗಾರಿಗಳನ್ನ ಮಾಡಿಸ್ಬೇಕಾಯಿತು. ಅದನ್ನು ಮಾಡಿಸೋದು ಬಿಟ್ಬಿಟ್ಟು ತಮಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಇದು ಒಟ್ಟು 6 ಟೆಂಡರ್ ಗುತ್ತಿಗೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ವಿಚಾರ 2020ರಿಂದ ನಡ್ಕೊಂಡ್ಬಂದಿರುವಂಥದ್ದು. ಇವತ್ತು ಅನೇಕ ರಾಜ್ ಅವರು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಸಂಪೂರ್ಣ ನ್ಯೂಸ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಶಾಸಕ ಸುರೇಶ್ ಕುಮಾರ್ಗೆ ಈಗ ಸಿಕ್ಕಾಪಟ್ಟೆ ಸಂಕಷ್ಟ ಎದುರಾಗ್ತಾ ಇದೆ. ಅವರ ವಿರುದ್ಧವಾಗಿ ಲೋಕಾಯುಕ್ತಕ್ಕೆ ದೂರು ಕೂಡ ನೀಡಲಾಗಿದೆ. ವಿಚಾರ ಇಷ್ಟೇ, ಎಲ್ಲೋ ಒಂದು ಕಡೆಗೆ ಈ ಗುತ್ತಿಗೆ ಪಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರು ತಗಲಾಗ್ತಾ ಇದೆ. ಗುತ್ತಿಗೆ ಪಡೆದಂತಹ L1 ಗುತ್ತಿಗೆದಾರರಿಗೆ ಟೆಂಡರ್ ಸಿಗದಂತೆ ಮಾಡಲಾಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಾಡಲಾಗಿದೆ. ಗುತ್ತಿಗೆಯನ್ನ ಬೇಕಾದವರಿಗೆ ಸುರೇಶ್ ಕುಮಾರ್ ಅವರು ಕುತ್ಕೊಂಡ್ರ ಅಂತ ಹೇಳಿ
ಸರಿಯಾದ ರೀತಿಯಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಬೇಕಾಬಿಟ್ಟಿಯಾಗಿ ಬೇಕಾದವರಿಗೆ ಸುರೇಶ್ ಕುಮಾರ್ ಅವರು ಈ ಒಂದು ಗುತ್ತಿಗೆಯನ್ನ ಕುಡ್ಸೋಕೆ ಟ್ರೈ ಮಾಡಿದ್ರ ಎನ್ನುವಂತಹ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನು ಸೂರ್ಯ ಮುಕುಂದರಾಜ್ ಅವರ ಈ ಒಂದು ಸಾಕ್ಷಿಗಳು ಮತ್ತು ಅವರ ಕಂಪ್ಲೇಂಟ್ ಅನ್ನೆಲ್ಲ ತೆಗೆದುಕೊಂಡು ಈಗ ತನಿಖೆಯನ್ನ ಮಾಡಬೇಕು. ತನಿಖೆ ಮಾಡಿದಂತ ನಿಜವಾದ ಕಳ್ಳ ಯಾರು ಅಂತ ಹೇಳಿ ಗೊತ್ತಾಗುತ್ತೆ. ಏನೋ ರಸ್ತೆ ಕಾಮಗಾರಿಕೆ 2014ರಂತೆ ಕೆಲ ನಿಬಂಧನೆಗಳನ್ನ ಹೊರತುಪಡಿಸಲಾಗಿದೆ ಎನ್ನುವಂತಹ ವಿಚಾರಗಳನ್ನು ಕೂಡ ಹೇಳಲಾಗಿದೆ. ಇನ್ನು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕೊಟ್ಟಿರುವಂತಹ ಟೆಂಡರ್ ಅನ್ನು ಕೂಡ ತಮಗೆ ಹೆಂಗ್ ಬೇಕೋ ಹಂಗ್ ಬಳಸ್ಕೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ. ಗೊತ್ತಿಲ್ಲ, ಇದು ವಿಚಾರಣೆಯಾದ ನಂತರವೇ ಹೊರಗಡೆ ಬರಬೇಕು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.